ಅನ್ಕೊಳ್ಳಿ, ಒಂದು ಪ್ರಾಜೆಕ್ಟ್ ಮುಗಿದಿದೆ, ತಂಡದಲ್ಲೇ ಎಲ್ಲರೂ ಫುಲ್ ಖುಷಿಯಾಗಿದ್ದಾರೆ, ಕ್ಲೈಂಟ್ ಕೂಡ ಸಖತ್ ಹ್ಯಾಪಿ. ಹಾಗಾದ್ರೆ ಇದು ನಿಜವಾದ ಯಶಸ್ಸು ಅಂತ ಹೇಳ್ಬೋದಾ? ನೋಡಿ, ಬರೀ ನಮ್ಮ ಅನಿಸಿಕೆಯ ಮೇಲೆ ಒಂದು ಪ್ರಾಜೆಕ್ಟನ್ನು ಯಶಸ್ವಿ ಅನ್ನೋದಕ್ಕೂ ಡೇಟಾ ಮತ್ತು ಸಾಕ್ಷ್ಯಗಳ ಜೊತೆ ಅದನ್ನು ಸಾಬೀತುಪಡಿಸೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಬನ್ನಿ, ಇವತ್ತು ಒಂದು ಪ್ರಾಜೆಕ್ಟ್ನ ನಿಜವಾದ ಪ್ರಭಾವವನ್ನು ಪೋಸ್ಟ್ಮಾರ್ಟಮ್ ಮಾಡೋ ಕಲೆಯ ಬಗ್ಗೆ ಸ್ವಲ್ಪ ಮಾತಾಡೋಣ. ಹಾಗಾದ್ರೆ ನಾವು ಕೇಳ್ಕೊಳ್ಬೇಕಾದ ಮೊದಲ ಪ್ರಶ್ನೆನೇ ಇದು: ನಮ್ಮ ಕೊನೆಯ ಪ್ರಾಜೆಕ್ಟ್ ನಿಜವಾಗಿಯೂ ಯಶಸ್ವಿಯಾಗಿತ್ತಾ? ಇದರುಟ್ರ ಕೇವಲ ಹೌದು ಅಥವಾ ಇಲ್ಲ ಅನ್ನೋಷ್ಟು ಸಿಂಪಲ್ ಆಗಿಲ್ಲ. ಸಾಮಾನ್ಯವಾಗಿ ನಮಗೆ 2 ತರಹದ ಉತ್ತರಗಳು ಸಿಗುತ್ತೆ ಅಲ್ವಾ? ಒಂದು ಕಡೆ ಸಹಜ ಜ್ಞಾನದ ಮೇಲೆ ಹೇಳೋದು, ಪ್ರಾಜೆಕ್ಟ್ ಯಶಸ್ವಿ ಅಂತ ಅನಿಸ್ತು, ಟೀಮ್ ತುಂಬ ಬ್ಯುಸಿ ಇತ್ತು ಮತ್ತು ಗ್ರಾಹಕರು ಖುಷಿಯಾಗಿದ್ರು. ಇನ್ನೊಂದು ಕಡೆ ಡೇಟಾ ಆಧಾರಿತ ಪುರಾವೆ, ನಮ್ಮ ಗ್ರಾಹಕರನ್ನು ಉಳಿಸ್ಕೊಳ್ಳೋ ಪ್ರಮಾಣ 15% ಹೆಚ್ಚಾಗಿದೆ, ಇದು ನಮ್ಮ 10% ಗುರಿಯನ್ನು ಮೀರಿದೆ. ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಉದ್ದೇಶನೇ ಮೊದಲನೇ ಉತ್ತರದಿಂದ ಎರಡನೇ ಉತ್ತರಕ್ಕೆ ಪ್ರಯಾಣ ಮಾಡೋದು. ಸರಿ, ಹಾಗಿದ್ರೆ ಶುರು ಮಾಡೋಣ ನಮ್ಮ ತನಿಖೆಯನ್ನ. ನಮ್ಮ ವಿಶ್ಲೇಷಣೆಗೆ ಒಂದು ಬೇಸ್ಲೈನ್ ಹಾಕ್ಕೊಳ್ಳೋಣ, ಅಂದ್ರೆ ನಮ್ಮ ಯೋಜನೆಗೂ ಮತ್ತು ವಾಸ್ತವಕ್ಕೂ ಇರುವ ಹೋಲಿಕೆ. ನೋಡಿ, ಯಾವುದೇ ಒಂದು ಪೋಸ್ಟ್ಮಾರ್ಟಮ್ ಅನಾಲಿಸಿಸ್ ಮಾಡಬೇಕಾದ್ರೆ ಮೊದಲನೇ ಸ್ಟೆಪ್ ಅಂದ್ರೆ ನಮ್ಮ ನಿರೀಕ್ಷೆಗಳನ್ನ ವಾಸ್ತವದ ಜೊತೆ ಹೋಲಿಸಿ ನೋಡೋದು. ನಾವು ಏನನ್ನ ಸಾಧಿಸಬೇಕು ಅನ್ಕೊಂಡಿದ್ವಿ ಮತ್ತು ಕೊನೆಗೆ ಸಾಧಿಸಿದ್ದೇನೋ, ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರೆ ಮುಂದಿನ ದಾರಿ ಸುಲಭ. ಇಲ್ನೋಡಿ, ನಮ್ಮ ಪ್ಲಾನ್ ಮತ್ತೆ ನಿಜವಾಗ್ಲೂ ಸಿಕ್ಕಿದ ಫಲಿತಾಂಶಗಳ ನಡುವಿನ ವ್ಯತ್ಯಾಸವನ್ನ ನೋಡಬಹುದು. ಹಣಕಾಸಿನಲ್ಲಿ ನಾವು ನಮ್ಮ ಗುರಿಯನ್ನ $15,000 ಮೀರಿದ್ದೇವೆ, ಸೂಪರ್ ಅಲ್ವಾ? ಆದರೆ ಮಾರುಕಟ್ಟೆ ಪಾಲಿನಲ್ಲಿ 1%ನಷ್ಟು ಹಿಂದೆ ಬಿದ್ದಿದ್ದೇವೆ. ಈ ವ್ಯತ್ಯಾಸ ಅನ್ನೋ ಕಾಲಮ್ ಇದೆಯಲ್ಲ, ಇದು ನಮ್ಮ ಕಥೆಯ ಮೊದಲ ಭಾಗವನ್ನ ಹೇಳುತ್ತೆ. ನಾವು ಎಲ್ಲಿ ಗೆದ್ವಿ ಮತ್ತು ಎಲ್ಲಿ ಸ್ವಲ್ಪ ಎಡವಿದ್ವಿ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಓಕೆ, ಈಗ ನಮ್ಮ ತನಿಖೆಯ ಮುಂದಿನ ಹಂತಕ್ಕೆ ಹೋಗೋಣ. ಇಲ್ಲಿ ಕತೆ ಹೇಳೋದು ಬರೀ ಸಂಖ್ಯೆಗಳು. ಕ್ವಾಂಟಿಟೇಟಿವ್ ಎವಿಡೆನ್ಸ್ ಅಂದ್ರೆ ಪರಿಮಾಣಾತ್ಮಕ ಪುರಾವೆಗಳ ಜಾಡು ಹಿಡಿದು ಸಾಗೋಣ ಬನ್ನಿ. ಇದನ್ನ ಮಾಡಕ್ಕೆ ನಾವು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಥವಾ ಚಿಕ್ಕದಾಗಿ ಹೇಳೋದಾದ್ರೆ KPIಗಳನ್ನ ಬಳಸ್ತೀವಿ. KPI ಅಂದ್ರೆ ನಮ್ಮ ಪ್ರಮುಖ ಉದ್ದೇಶಗಳನ್ನ ಎಷ್ಟು ಚೆನ್ನಾಗಿ ಸಾಧಿಸ್ತಾ ಇದ್ದೀವಿ ಅಂತ ತೋರಿಸೋ ಒಂದು ಅಳತೆ. ಇವುಗಳು ನಮ್ಮ ಗುರಿಯ ಕಡೆಗೆ ಹೋಗೋ ದಾರಿಯಲ್ಲಿರೋ ಮೈಲಿಗಲ್ಲುಗಳಿದ್ದಾಗೆ. ಕೆಲವೊಮ್ಮೆ ಒಂದೇ ಒಂದು ಸಂಖ್ಯೆ ಇಡೀ ಕಥೆಯನ್ನೇ ಬದಲಿಸ್ಬಿಡುತ್ತೆ. ಉದಾಹರಣೆಗೆ, ನಮ್ಮ ಯೂಸರ್ ಕನ್ವರ್ಷನ್ KPI ಸಾಧನೆಯ ದರ 80%. ಈ ಒಂದೇ ಒಂದು ಅಂಕಿ ನಮ್ಮ ಗಮನವನ್ನ ಒಂದು ನಿರ್ದಿಷ್ಟ ಕಡೆಗೆ ಸೆಳೆಯುತ್ತೆ. ಹಾಗಾದ್ರೆ ಯಾಕೆ 100% ಆಗ್ಲಿಲ್ಲ? ಆ ಉಳಿದ 20% ಎಲ್ಲಿಗೆ ಹೋಯ್ತು ಅಂತ ಯೋಚನೆ ಶುರುವಾಗತ್ತೆ. 80% ಸಾಧನೆಯನ್ನ ಈ ರೀತಿ ಚಿತ್ರರೂಪದಲ್ಲಿ ನೋಡಿದಾಗ ಕತೆ ಇನ್ನಷ್ಟು ಕ್ಲಿಯರ್ ಆಗುತ್ತೆ ಅಲ್ವಾ? ನಮ್ಮ ಟಾರ್ಗೆಟ್ 10, ನಾವು ತಲುಪಿದ್ದು 8. ಈ ಗ್ಯಾಪ್, ಈ ಅಂತರ ನಮ್ಮ ಮುಂದಿನ ಸ್ಟ್ರಾಟಜಿಗೆ ದಾರಿ ಮಾಡಿಕೊಡ್ಬೇಕು. ಸರಿ, ನಮ್ಮ ನಂಬರ್ಗಳು ಹೀಗಿವೆ, ಆದ್ರೆ ನಮ್ಮ ಕಾಂಪಿಟೇಟರ್ಸ್ಗೆ ಹೋಲಿಸಿದ್ರೆ ನಾವೆಲ್ಲಿದ್ದೀವಿ? ನಮ್ಮ ಆಂತರಿಕ ಮೆಟ್ರಿಕ್ಸ್ಗಳನ್ನ ನೋಡೋದು ಕತೆಯ ಒಂದು ಭಾಗ ಅಷ್ಟೇ. ಹೊರಗಿನ ಪ್ರಪಂಚದ ಜೊತೆ, ಅಂದ್ರೆ ನಮ್ಮ ಇಂಡಸ್ಟ್ರಿಲಿರೋ ಬೇರೆಯವರ ಜೊತೆ ಹೋಲಿಸೋದು ಕೂಡ ಅಷ್ಟೇ ಮುಖ್ಯ. ನೋಡಿ, ಸಂದರ್ಭ ಎಷ್ಟು ಮುಖ್ಯ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ನಮ್ಮ ಮಾರುಕಟ್ಟೆ ಪಾಲು 4% ಇದ್ದು ಇಂಡಸ್ಟ್ರಿ ಆವರೇಜ್ 6%ಗಿಂತ ಕಡಿಮೆ ಇರಬಹುದು. ಆದರೆ ನಾವು ಮಾರುಕಟ್ಟೆಗೆ ಹೊಸಬರು ಅನ್ನೋದನ್ನ ಗಮನಿಸಿದ್ರೆ ಇದು ಸಹಜ. ಇನ್ನೊಂದು ಕಡೆ ನಮ್ಮ ಕಸ್ಟಮರ್ ರಿಟೆನ್ಷನ್ 75% ಇದೆ. ಇದು ಇಂಡಸ್ಟ್ರಿ ಆವರೇಜ್ಗಿಂತ 5% ಹೆಚ್ಚು. ಇದು ನಮ್ಮ ಸರ್ವೀಸ್ ಇಷ್ಟು ಚೆನ್ನಾಗಿದೆ ಅಂತ ತೋರಿಸುತ್ತೆ. ಆದರೆ ಕಥೆ ಕೇವಲ ಸಂಖ್ಯೆಗಳದಲ್ಲ ಅಲ್ವಾ? ಪ್ರತಿಯೊಂದು ಪ್ರಾಜೆಕ್ಟ್ನ ಯಶಸ್ಸಿನ ಹಿಂದೆ ಮನುಷ್ಯರ ಕಥೆನೂ ಇರುತ್ತೆ. ಸೊ ಈಗ ಡೇಟಾದ ಆಚೆಗಿನ ಕಥೆಯನ್ನ, ಅಂದ್ರೆ ಹ್ಯೂಮನ್ ಸ್ಟೋರಿಯನ್ನ ನೋಡೋಣ. ಹಾಗಾದ್ರೆ ನಾವು ಕಲ್ತಿದ್ದೇನು? ಕೆಲವು ಬೆಲೆಬಾಳೋ ಫಲಿತಾಂಶಗಳನ್ನ ಸಂಖ್ಯೆಗಳಲ್ಲಿ ಅಳೆಯೋಕೆ ಆಗಲ್ಲ. ಉದಾಹರಣೆಗೆ, ಇಂಟರ್ನಲ್ ಅಪ್ರೂವಲ್ ಪ್ರೋಸೆಸ್ ಸರಳವಾಗಿದ್ದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಟೀಮ್ ಮೊರಾಲ್ ಹೆಚ್ಚಾಗಿದ್ದು, ಅಥವಾ ಪ್ರಾಡಕ್ಟ್ ಮಾರ್ಕೆಟಿಂಗ್ನಲ್ಲಿ ಹೊಸ ಐಡಿಯಾಗಳೂ ಬಂದಿದ್ದು, ಇವೆಲ್ಲವೂ ಪ್ರಾಜೆಕ್ಟ್ನ ನಿಜವಾದ ಯಶಸ್ಸಿನ ಭಾಗಗಳೇ. ಮತ್ತೆ ಇದು ನೋಡಿ, ಗ್ರಾಹಕರಿಂದ ಬಂದ ಒಂದು ಫೀಡ್ಬ್ಯಾಕ್. ಇದು ನಮ್ಮ ಕೆಲಸದ ನಿಜವಾದ ಪರಿಣಾಮವನ್ನ ಎಷ್ಟು ಅದ್ಭುತವಾಗಿ ವಿವರಿಸುತ್ತೆ. ಹೊಸ ಸಿಸ್ಟಮ್ ಒಂದು ಗೇಮ್ ಚೇಂಜರ್. ನನ್ನ ರಿಪೋರ್ಟಿಂಗ್ ಸಮಯವನ್ನ ಅರ್ಧಕ್ಕರ್ಧ ಕಡಿಮೆ ಮಾಡಿದೆ. ಇದರಿಂದಾಗಿ ನಾನು ನಿಜವಾದ ಕ್ಲೈಂಟ್ ಸಂಬಂಧಗಳ ಮೇಲೆ ಫೋಕಸ್ ಮಾಡ್ಬೋದು. ಇದಕ್ಕಿಂತ ದೊಡ್ಡ ಗೆಲುವು ಬೇಕಾ? ಸರಿ, ಈಗ ಫೈನಲ್ ಸ್ಟೇಜ್. ಇಲ್ಲಿವರೆಗೆ ನಮಗೆ ಸಿಕ್ಕಿರುವ ಎಲ್ಲಾ ಸಾಕ್ಷ್ಯಗಳನ್ನ, ಅಂದ್ರೆ ಡೇಟಾ, ಸಂದರ್ಭ ಮತ್ತು ಮಾನವೀಯ ಕಥೆಗಳನ್ನ ಒಟ್ಟುಗೂಡಿಸಿ ಒಂದು ಅಂತಿಮ ತೀರ್ಪಿಗೆ ಬರೋ ಸಮಯ. ಹಾಗಾದ್ರೆ ಈ ಇಡೀ ತನಿಖೆಯಿಂದ ನಾವು ಕಲಿತ ಪ್ರಮುಖ ಪಾಠಗಳು ಏನಪ್ಪಾ ಅಂದ್ರೆ, ಪ್ರಾಜೆಕ್ಟ್ನ ಆರಂಭದಲ್ಲಿ ಸ್ಟೇಕ್ ಹೋಲ್ಡರ್ಗಳ ಒಪ್ಪಿಗೆ ಸಿಕ್ಕಿದ್ದು ಯಶಸ್ಸಿಗೆ ತುಂಬಾ ಮುಖ್ಯವಾಗಿತ್ತು.
ಒಂದು ಅನಿರೀಕ್ಷಿತ ಫಲಿತಾಂಶ ಅಂದ್ರೆ ಈ ಹೊಸ ಪ್ರೋಸೆಸ್ನು ನಾವು ಅಂದುಕೊಳ್ಳದ ಬೇರೊಂದು ಡಿಪಾರ್ಟ್ಮೆಂಟ್ ಕೂಡ ಅಳವಡಿಸ್ಕೊಂಡಿತು. ಹಾಗೆಯೇ ಲಾಂಚ್ ಸಮಯದಲ್ಲಿ ನಾವು ಇಟ್ಕೊಂಡಿದ್ದ ಮಾರುಕಟ್ಟೆ ಪಾಲುದಾರಿಕೆಯ ಗುರಿ ಸ್ವಲ್ಪ ಹೆಚ್ಚೇ ಆಗಿತ್ತು ಅನ್ನೋದು ಕೂಡ ಗೊತ್ತಾಯಿತು. ಒಂದು ಪ್ರಾಜೆಕ್ಟ್ನ ಪರಿಣಾಮವನ್ನ ಅಳೆಯುವಾಗ ಬರೀ ತಕ್ಷಣದ ಲಾಭ ನೋಡಿದ್ರೆ ಆಗಲ್ಲ. ಅಲ್ಪಾವಧಿಯ ಬಿಸ್ನೆಸ್ ಬೆಳವಣಿಗೆ ಜೊತೆಗೆ ದೀರ್ಘಾವಧಿಯಲ್ಲಿ ನಮ್ಮ ಮಾರ್ಕೆಟ್ ಪೊಸಿಷನ್ ಮತ್ತು ಗ್ರಾಹಕರ ನಂಬಿಕೆಯ ಮೇಲೆ ಇದು ಹೇಗೆ ಪರಿಣಾಮ ಬೀರಿದೆ ಅಂತನೂ ನೋಡಬೇಕು. ಒಂದು ಪ್ರಾಜೆಕ್ಟ್ನ ನಿಜವಾದ ಬೆಲೆ ಗೊತ್ತಾಗೋದೇ ಸಮಯ ಕಳೆದಂತೆ. ಹಾಗಾದ್ರೆ ಇದೆಲ್ಲವನ್ನ ಇಟ್ಕೊಂಡು ಮುಂದೇನ್ ಮಾಡಬೇಕು? 3 ಸರಳ ಸ್ಟೆಪ್ಸ್. ಮೊದಲು, ನಮ್ಮ ಮೂಲ ಉದ್ದೇಶಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ. ಎರಡನೇದು, ಒಟ್ಟಾರೆ ಯಶಸ್ಸಿಗೆ ಒಂದು ರೇಟಿಂಗ್ ಕೊಡಿ, ಉದಾಹರಣೆಗೆ 10ಗೆ 8 ಅಂಟ. ಅದಾದ್ಮೇಲೆ ಅತಿ ಮುಖ್ಯವಾದ ನಿರ್ಧಾರ, ಈ ಪ್ರಾಜೆಕ್ಟನ್ನ ಇನ್ನಷ್ಟು ದೊಡ್ಡದಾಗಿ ಮಾಡಬೇಕಾ, ಇದರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾ, ಅಥವಾ ಇಲ್ಲಿಗೆ ನಿಲ್ಲಿಸಬೇಕಾ? ಕೊನೆಯದಾಗಿ ಒಂದು ಪ್ರಶ್ನೆ: ನಿಮ್ಮ ಪ್ರಾಜೆಕ್ಟಿನ ಫಲಿತಾಂಶಗಳು ನಿಮ್ಮ ಭವಿಷ್ಯದ ಬಗ್ಗೆ ಯಾವ ಕಥೆ ಹೇಳ್ತಿವೆ? ಈ ವಿಶ್ಲೇಷಣಾ ಚೌಕಟ್ಟನ್ನು ಬಳಸಿದರೆ ಆ ಉತ್ತರ ಖಂಡಿತವಾಗಿಯೂ ಸಿಗುತ್ತೆ.